ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವಾಗ ಬಂದ್ಬಿಟ್ಟು ನಾವು ಇವತ್ತು ನಿಮಗೆ ಕೇಕ್ ಶೋ ತುಂಬ ಜನ ಗೊತ್ತಿರುತ್ತೆ, ತುಂಬ ಜನ ಗೊತ್ತಿರಲ್ಲ. ಯಾರು ಗೊತ್ತಿರಲ್ಲ ಅವ್ರು ನೋಡಿ ಹೇಗಿರುತ್ತೆ ಕೇಕ್ ಶೋ ಅಂತ. ಬೇಕಾದರೆ ಹೋಗೋರು ಹೋಗ್ಬೋದು, ಎಂಟ್ರಿ ಫೀಸ್ ಇರುತ್ತೆ ಇಲ್ಲಿ, ಅದಕ್ಕೆ ಹೇಳ್ತಾ ಇದ್ದೀನಿ. ಹೋಗಬೇಕು ಅಂದರೆ ನಿಮ್ಗೆ ಇಷ್ಟ ಇದ್ದರೆ ಹೋಗ್ಬೋದು. ನಾನು ವಿಡಿಯೋ ತೋರಿಸ್ತೀನಿ, ನಿಮ್ಗೆ ಇಷ್ಟ ಇದ್ದರೆ ಹೋಗಿ. ನಾನು ಸ್ವಲ್ಪ ಜನಗೆ ಪೇ ಮಾಡಿ ಏನೈತೆ ಒಳಗೆ ಅಂತಾನು ಹೇಳಿದ್ದಾರೆ. ಅದಕ್ಕೆ ನೀವು ಒಂದ್ಸರಿ ವಿಡಿಯೋ ನೋಡಿ, ನಿಮ್ಗೆ ಇಷ್ಟ ಆದರೆ ಕೇಕ್ ಶೋಗೆ ಹೋಗಿ, ಇಲ್ಲ ಅಂದರೆ ಸುಮ್ಮನೆ ನಾವು ವಿಡಿಯೋ ತೋರಿಸ್ತೀರಿ ನೋಡಿ ಅಷ್ಟೇ. ಇದೆಲ್ಲ ಇದೆ ಅಂತ ಗೊತ್ತಾಗ್ಲಿ ಅಷ್ಟೇ. ಓಕೆ ಓಕೆ. ಅದೇ ಹಿಂಗೆ ಇಟ್ಕೊಂಡಿದ್ಯಾ ಮೂತಿನ? ಮಾಡಿದ್ನಲ್ಲ ಅದಕ್ಕೆ ಹಂಗೈತೆ. ಎಂಟ್ರಿ ಫೀಸ್ 100 ರೂಪೀಸ್. ಇಲ್ಲ ಇರೋ, ಈಗ ಗೊತ್ತಾಗುತ್ತಲ್ಲ ಹೋದ್ರೆ 100 ರೂಪೀಸ್ ಇರೋದು ಎಂಟ್ರಿ ಫೀಸ್. ಪ್ರತಿ ವರ್ಷನೂ ನಡೀತದೆ ಈ ತರ ಕ್ರಿಸ್ಮಸ್. ಲಾಸ್ಟ್ ಇಯರ್ 50 ರೂಪೀಸ್ ಏನೋ ಇತ್ತು ಅನ್ಕೊಂತೀನಿ. ಎವ್ರಿ ಇಯರ್ ನಡೀತದೆ ಇದು ಕೇಕ್ ಶೋ. ಈ ಸತಿ ಪ್ಯಾಲೇಸ್ ಗ್ರೌಂಡ್ ಇಟ್ಟಿದ್ದಾರೆ. ಮೇ ಬಿ ಗೊತ್ತಿಲ್ಲ ಏನಕ್ಕೆ ಅಂದ್ರೆ ಜಾಗ ದೊಡ್ಡದಾಗಿದೆ ಅಂತ ಇಟ್ಟಿದ್ದಾರೆ. ಆನ್ ಮಾಡಿದನೋ ಇಲ್ಲ ಗೊತ್ತಿಲ್ಲ. ಸರಿ ಆನೆ ಮಾಡಲ್ಲ. ಪ್ಯಾಲೇಸ್ ಗ್ರೌಂಡ್ ಇಟ್ಟಿದ್ದಾರೆ. ಮೇ ಬಿ ಜಾಗ ದೊಡ್ಡದಿದೆ ಅಂತ ಹೇಳ್ಬಿಟ್ಟು ಸೆಲೆಕ್ಟ್ ಮಾಡಿದ್ರೆ ಏನೋ ಗೊತ್ತಿಲ್ಲ. ಅಲ್ಲಿ ಏನ್ ಮೇನ್ ಇದಂದ್ರೆ ಎಕ್ಸಿಬಿಷನ್ ಅಷ್ಟೇ. ಅದು ಕೇಕ್ ಶೋ ಅನ್ನೋ ಹೆಸರಲ್ಲಿ ಎಕ್ಸಿಬಿಷನ್ ಮಾಡ್ತಾರೆ. ಮುಂದ್ಗಡೆ ಕೇಕ್ ಶೋ ಒಂದು 25 ವೆರೈಟೀಸ್ ಆಫ್ ಕೇಕ್ಸ್ ನ ಡಿಸೈನ್ ಮಾಡಿರ್ತಾರೆ. ಕೇಕಲ್ಲಿ ಮಾಡಿರಲ್ಲ, ಥರ್ಮೋಕೋಲ್ ಡಿಸೈನ್ ಮಾಡಿ ಕೇಕ್ ಶೋ ಅಂತ ಮಾಡ್ತಾರೆ. ಅದಾಗಿ ಹಿಂದೆ ಹೋದ್ರೆ ಫುಲ್ ಎಕ್ಸಿಬಿಷನ್ ಆಯ್ತು. ಎಕ್ಸಿಬಿಷನ್ ನೋಡಕ್ಕಂತೂ ಹೋಗ್ಬೋದು ನೀವು. ಡಿಫ್ರೆಂಟ್ ಐಟಮ್ಸ್ ಎಲ್ಲ ತೋರಿಸ್ತೀನಿ, ನಿಮಗೆ ಗೊತ್ತಾಗುತ್ತೆ. ನಿಮ್ಗೆ ಇಷ್ಟ ಇದ್ರೆ ಹೋಗಿ, ಆಯ್ತಾ? ಇಲ್ಲ ಅಂದ್ರೆ ನಮ್ಮ ವಿಡಿಯೋ ನೋಡಿ ಅಷ್ಟೇ. ಸಿಂಪಲ್ ಗೈಸ್. ಈ ಸರಿ ಪ್ಯಾಲೇಸ್ ಗ್ರೌಂಡ್ ಹತ್ರ ನಡೀತಾ ಇರೋದು. 30 ರೂಪೀಸ್ ಗಾಡಿಗೆ ಪಾರ್ಕಿಂಗ್ ಚಾರ್ಜ್ 30 ರೂಪೀಸ್. ನೋಡೋಣ ಬನ್ನಿ ಹೆಂಗಿದೆ. ಬಿಸ್ಲು ಇಲ್ಲೇ ಮಾಡು. ಒಬ್ಬರಿಗೆ 200, ಒಬ್ರಿಗೆ ಅಂತೀನಿ, ಒಬ್ಬರಿಗೆ 100 ರೂಪೀಸ್ ಅಂದರೆ ಟೋಟಲ್ 200 ಆಯಿತು. ಆನ್ ಮಾಡಿದ್ಯಾ? ಕಾರ್ಗಳಿಟ್ಟವ್ರೆ. ಕ್ರಿಸ್ಮಸ್ ಟ್ರೀ ಫಸ್ಟ್ ಟೈಮ್ ಅಲ್ಲ ಮಾಡಿರೋದು. ಕೇಕಲ್ಲಿ ಮಾಡಿರೋದು ಇದೆಲ್ಲ. ಇಷ್ಟು ವರ್ಷ ನಾವು ಹೋಗಿರೋದಲ್ಲಿ ಕ್ರಿಸ್ಮಸ್ ಟ್ರೀನೇ ನೋಡಿಲ್ಲ. ಇದೇ ಫಸ್ಟ್ ಟೈಮ್ ಮಾಡಿದ್ರು ಕ್ರಿಸ್ಮಸ್ ಟ್ರೀ. ಇದು ಯಾವುದು ಒರಿಜಿನಲ್ ಕೇಕ್ ಅಲ್ಲ, ಬೇರೆ ಕ್ರೀಮ್ ಯೂಸ್ ಮಾಡಿ ಥರ್ಮೋಕೋಲ್ ಅಲ್ಲಿ ಮೇಲೆ ಪ್ಯಾತೆ ಹಚ್ಚಿದ್ದಾರೆ ಅಷ್ಟೇ. ಅದೇ ಡಿಸೈನ್ ಅಷ್ಟೇ, ಅದು ಕೇಕ್ ಅಲ್ಲ. ಅದು ಥರ್ಮೋಕೋಲ್ ಅಲ್ಲಿ ಮಾಡಿದ್ರೆ ಡಿಸೈನ್ ನ, ಅದ್ರ ಮೇಲೆ ಕ್ರೀಮ್ ಹಾಕಿ ಪ್ಯಾಚ್ ಮಾಡಿದ್ರೆ ಪೇಂಟ್ ಹೊಡಿಯಲ್ವಾ ಮನೆಗಳಿಗೆ, ಹತ್ರ ಹೊಡೆದವ್ರು ಅಷ್ಟೇ. ಯಾರು ಗೊತ್ತು ಕೇಕ್ ಅಷ್ಟೇ, ಅದು ಕೇಕ್ ಅಲ್ಲ. ಕೇಕ್ ಅಲ್ಲ ಅದು. ಓಕೆ ನೋಡಿ ಗೈಸ್ ಹೆಂಗೈತೆ ಎಲ್ಲ. ಇದೆಲ್ಲ ಪೇಂಟಿಂಗ್ ತರ ಇದೆ. ಹೇಳಕ್ಕಾಗಲ್ಲ. ಕೇಕ್ ಶೋ ಅಂದ್ರೆ ಕೇಕ್ ತಾನೇ ಇಡ್ತಾರೆ. ನೀನ್ ಸ್ವಲ್ಪ ಕನ್ಫ್ಯೂಸ್ ಆಗ್ಬೇಡ. ಇಷ್ಟು ಕೇಕ್ ಇಟ್ಟು ಅಟ್ಲೀಸ್ಟ್ ಲಾಸ್ಟ್ ಅಲ್ಲಿ ಶೋ ಎಲ್ಲ ಮುಗಿದ್ಮೇಲೆ ಕಟ್ ಮಾಡಾದ್ರು ಕೊಡ್ಬೇಕು ತಾನೆ ಜನಕ್ಕೆ. ಕೊಡ್ತಾರ ಇಲ್ಲ ಬಿಸಾಕ್ತಾರ? ಮಾಡಲ್ಲ. ಅದಕ್ಕೆ ಕೆಮಿಕಲ್ ಕೇಕ್ ಹಾಕಿರ್ಬೋದಲ್ಲ. ಏನಿಲ್ಲ ನೋಡಿ, ಇಲ್ಲಾಂದ್ರೆ ಮೂತಿ ಹಾಕಿ ಹಿಂಗ್ ಬರುತ್ತೆ. ಅದು ಪೇಂಟ್ ಡಿಸೈನ್ ಮಾಡಿ ಹಂಗ್ ಮಾಡಿರೋದು. ಯಾರಿದು? ರಜನಿಕಾಂತ್ ಅಂಬಾನಿ ಮನೆ ನೋಡ. ಅದೆಲ್ಲ ಬಾಕ್ಸ್, ಅಲ್ಲಿ ಗೊತ್ತಾಗುತ್ತಾ? ಅದೆಲ್ಲ ಬಾಕ್ಸ್ ಮೇಲೆ ಕಾರ್ಡ್ ಅಂತಾರೆ ಅಷ್ಟೇ. ಸುಮ್ಮನೆ ಹೇಳ್ದೆ ಅಂಬಾನಿ ಮನೆ ಅಂತ. ವಿಡಿಯೋ ಮಾಡಕ್ಕೆ ಹಂಗ ಹೋಗ್ಬೋದಾಯ್ತು. ಮ್ಯೂಸಿಕ್ ಇದೆ, ಸ್ವಲ್ಪ ಬೇಗ ತೋರಿಸ್ಕೊಡ್ತೀನಿ. ಏನಿಲ್ಲ ಗೈಸ್, ಪಾಪ ಎಲ್ಲರೂ ಅದೇ ನಂಬ್ಕೊಂಡವ್ರು. ನಿಮಗೆ ಅರ್ಥ ಆಗಲ್ಲ ಹಂಗೆ ಗೈಸ್. ಇಷ್ಟೇ ಕೇಕ್ಸ್ ಎಲ್ಲ ಏನು ಅಷ್ಟು ಡಿಸೈನ್ಸ್ ಏನಿಲ್ಲ ಗೈಸ್. ಕ್ರಿಸ್ಮಸ್ಗೆ ಅಂತ ಒಂದು 2-3 ಚೆನ್ನಾಗಿರೋ ಅವ್ರವ್ರು ಗೊತ್ತು. ಅಲ್ಲ, ನಾನು ನಮ್ಮ ವ್ಯೂವರ್ಸ್ಗೆ ಹೇಳ್ತಾ ಇದ್ದೀನಿ, ಕೇಕ್ ಡಿಸೈನ್ಸ್ ಎಲ್ಲ ಅಷ್ಟಿಲ್ಲ. ಕ್ರಿಸ್ಮಸ್ ಡಿಸೈನ್ಸ್ ಒಂದು 2-3 ಚೆನ್ನಾಗಿದೆ ಕ್ರಿಸ್ಮಸ್ ಇವೆಂಟ್ಗೆ. ಇನ್ಮೇಲೆ ಇರೋದು, ಇನ್ಮೇಲೆ ಫುಲ್ ಎಕ್ಸಿಬಿಷನ್ ಇನ್ಮೇಲೆ ಇರೋದು ನಮಗೆ ಚೆನ್ನಾಗಿದೆ. ಇಂಪಾರ್ಟೆಂಟ್ ಅಂದ್ರೆ ಇದಕ್ಕೋಸ್ಕರನೇ ಪೇ ಮಾಡಿ ಒಳಗೆ ಬರೋದು. ಇನ್ನೆಲ್ಲ ಆ ಕಡೆ ಶಾಪಿಂಗ್ ಐತೆ, ಬನ್ನಿ ಶಾಪಿಂಗ್ ಹೋಗೋಣ. ಶಾಪಿಂಗ್, ಎಕ್ಸಿಬಿಷನ್ ಶಾಪಿಂಗ್. ಸದ್ಯ ಇಲ್ಲೊಂದು ಮ್ಯೂಸಿಕ್ ಇಕ್ಕಿಲ್ಲ, ಇಲ್ಲಾಂದ್ರೆ ಇಲ್ಲೂ ಕಾಪಿರೈಟ್ಸ್ ಆಗ್ಬಿಡುತ್ತೆ. ಏನೋ ಪಿಜ್ಜಾ ಮೋಮೋಸ್ ಅಂತೆ ಎಲ್ಲ ತಿನ್ನಕ್ಕೆ. ಏನೋ ತಿಂತೀಯಾ ಇಲ್ಲಿ? ಇಲ್ಲ,
ಒಳಗಿರುತ್ತೆ ಅನ್ನೋ ಡೌಟು ತಿನ್ನಕ್ಕೆ. ಓಕೆ, ಎಲ್ಲ ಇಲ್ಲೇ ಇಟ್ಟವ್ರೆ. ಹೇಳ್ತೀನ್ವಾ, ಏನು ತಗೊಳೋದೆಲ್ಲ ಏನಿಲ್ಲ. ಗೊತ್ತು ತಾನೆ ಇಷ್ಟ ಆಗತ್ತಿಲ್ಲ ಅಂತ. ಅಲ್ಲ ನಿಮ್ಮ ಅಮ್ಮಗೇನೋ ಚಪ್ಪಲ್ ಬೇಕಂದಾರ. ಮ್ಯಾಟ್ಸ್ ಎಷ್ಟು ಚೆನ್ನಾಗಿದೆಯಲ್ಲ, ಬಟ್ ಇಲ್ಲೆಲ್ಲ ರೇಟೂ ಹಂಗೆ ಇರುತ್ತೆ. ಹಿಡ್ಕೊಳ್ಳೋ ಫೋನ್ನ ಸರಿ ಕೊಡು ಹೋಗ್ಲಿ. ಹಿಡಿಯಕ್ಕೂ ಬರ್ದಿರಂಗೆ ಹಿಡಿತಾ ಇದೀನಲ್ಲ. ಎಲ್ಲ ಹಿಡಿತಾ ಇದೆಯಾ? ಥೈಲ್ಯಾಂಡ್ ಫುಟ್ವೇರ್ ಅಲ್ಲ 690 ಏನ? ಥೈಲ್ಯಾಂಡ್ ಫುಟ್ವೇರ್. ಥೈಲ್ಯಾಂಡ್ ಫುಟ್ವೇರ್ ಅಂತ 699 699 599 699 ನೋಡಿ ಐರನ್ ಮಾಡೋದು, ಸ್ಟೀಮ್ ಐರನ್. ಅದೇನಕ್ಕೆ ಎಲ್ಲ ಈ ತರ ಶಾಪಿಂಗ್ ಸ್ಟ್ರೀಟ್ ಗೈಸ್. ಇಲ್ಲಿ ಶಾಪಿಂಗ್ ಸ್ಟ್ರೀಟ್ ಎಕ್ಸಿಬಿಷನ್ ಅಂದ್ರೆ ಹಿಂಗೆ. ಮ್ಯಾಗಿ ಕೊಡ್ತಾರ ತಿನ್ನಕ್ಕೆ. ಮ್ಯಾಗಿ ಕೊಡ್ತಾರ ತಿನ್ನಕ್ಕೆ. ತಿಂತೆ ಮ್ಯಾಗಿ? ನಮ್ಗೆ ಬೇಡ, ಹೋಗಲ್ಲ. ಇಲ್ಲ ಮ್ಯಾಗಿ ಬೇಕು ಅಂತ ಇದಲ್ಲ ಮನೆಗೆ. ಬೇಡ. ಮಕ್ಕಳಿಗೆ ಆಟ ಸಾಮಾನು ಐತೆ, ತಿಂಡಿ ಐಟಮ್ಸ್ ಐತೆ, ಬಟ್ಟೆ ಐತೆ, ಎಲ್ಲ ಆಲ್ ಇನ್ ಒನ್. ಬಟ್ಟೆಗಳು, ಮ್ಯಾಟು, ಫರ್ನಿಚರು. ನೋಡಿ ಉಪ್ಪಿನಕಾಯಿ ಯಾವ್ದಾರು ತಗೋತೇನೆ. ಬೇಡ, ಏನು ತಿನ್ನಲ್ಲ, ಏನು ಇಲ್ಲೊಂದು ಚೈನೀಸ್ ಅಂಗಡಿ ಐತೆ. ಎಲ್ಲಿ ಚೈನೀಸ್? ಇದೆಲ್ಲ ಬ್ಲೌಸಾ? ಯಾವ ಅಂಗಲಲ್ಲಿ? ಟಾಪ್ಸ್. ಅಲ್ಲಿ ಕೆಳಗಡೆ ನಿಮ್ಗೆ ಕಾಣಿಸ್ತಾ ಇಲ್ಲ? ಬೇಡ ಬೇಡ, we are not here for purchasing, we are here for only watching. ಇಲ್ಲ ಬೇಡ. ಜಾಮೂನ್ ತಗೊಂಡವನೆ ನನಗೆ. ತಗೋ, ನಿನಗೂ ಸೇರಿಸಿ, ಅದಕ್ಕೆ ಎರಡು ತಗೊಂಡಿದ್ದು. ನಾನೇನೋ ನಿನ್ಗೊಬ್ಬನಿಗೆ ತಗೊಂಡಿದ್ದೇನೋ ಅನ್ಕೊಂಡು. ಕಟ್ ಮಾಡು ಇದು. ಆಯ್ತಾ? ನಿಮ್ಮಪ್ಪ ಮಾಡೋ ಥರ ಆಯ್ತಾ? ಸ್ವಲ್ಪ ಪಾಕ ಅದಕ್ಕೋ ಬರ್ತಲ್ಲ. ಸ್ವಲ್ಪ ವಾಮ್ ಆಗಿ ಇಟ್ಟಿದ್ದಾರೆ, ಅದಕ್ಕೆ 10 ರೂಪಾಯಿ ಎಕ್ಸ್ಟ್ರಾ. ನೀನು ತಿನ್ಕೊಂಡು ತಿನ್ನೆ ಸಾಕು ನನಗೆ. ಅಷ್ಟೇ ಗೈಸ್, ತುಂಬ ಲೈನ್ಸ್ ಇದೆ, ಎಲ್ಲ ವಿಡಿಯೋ ಮಾಡೋಕ್ಕಾಗಲ್ಲ. ಈ ಕಡೆ ಎಲ್ಲ ಫುಡ್ಡು, ಫುಲ್ಲು ಫುಡ್ಡು, ಏನಾದರೂ ತಿನ್ಬೋದು. ನೋಡಿ ಗೈಸ್, ಇದೆಲ್ಲ ತಿನ್ನೋದು. ಎಕ್ಸಿಬಿಷನ್ ಮುಗಿದ್ಮೇಲೆ ಲಾಸ್ಟಿಗೆ ಬರೋದೇ ಫುಡ್ ಕೋರ್ಟ್. ಫುಲ್ಲು ವಿಡಿಯೋ ಅಲ್ಲೆಲ್ಲ ಫುಲ್ಲು ಒಂದು 4 ಲೈನ್ ಬರುತ್ತೆ. ಅದು ಯಾವುದು ಮಾಡಕ್ಕೆ ಹೋಗಿಲ್ಲ. ಫುಡ್ ಕೌಂಟ್ರು ಇಲ್ಲಿ ಏನೋ ಇದೆ, ಏನಿದೆ ಏನೋ ಎಸ್ಎನ್ ಚಿಕನ್ ಅಂತ, ಮೇ ಬಿ ಏನೋ ಬರ್ಗರು, ವಡಾಪಾವ್ ಅಂತ ಏನೋ ಇಟ್ಟವ್ರೆ. ಆ ಕಡೆ ಸವರುಚಿ, ಆ ಕಡೆ ಬಜ್ಜಿ, ಆಮೇಲೆ ಆ ಕಡೆ ಕೋಲ್ಕತ್ತಾ ಸ್ವೀಟ್ಸ್ ಅಂತ. ಈ ಕಡೆ ಮೇಲ್ಕೋಟೆ ಪುಳಿಯೋಗರೆ ಪ್ಯಾಕೆಟು ಸಿಗುತ್ತೆ, ನಿಮಗೆ ತಗೊಂಡು ಹೋಗ್ಬೋದು. ನಮ್ಗೆ ಇಲ್ಲಿ ಊಟ ಇರುತ್ತೆ ಅಂತ ಗೊತ್ತು, ಅದಕ್ಕೆ ನಾವು ಮಧ್ಯಾಹ್ನ ಊಟ ಮಾಡಿಲ್ಲ. ಇವಾಗ ಇಲ್ಲಿ ತಿನ್ಕೊಂಡು ಮನೆಗೆ ಹೋಗ್ತೀರಿ. ಅಷ್ಟೇ ಆಯ್ತು, ಇವತ್ತಿನ ಎಕ್ಸಿಬಿಷನ್ ಮುಗೀತು. ಊಟ ಆದಮೇಲೆ ಲಾಸ್ಟಲ್ಲಿ ಬಾಯ್ ಹೇಳ್ತೀವಿ. ಸರಿ ಗೈಸ್, GFC ಅಂತ ಯೂಟ್ಯೂಬಲ್ಲಿ ಫೇಮಸ್ ಇದೆಲ್ಲ, ಅವ್ರದ್ದು ಹೋಟ್ಲಿಗೆ ಬಂದಿದ್ದೀರಿ. ಇದೇ ಕೇಕ್ ಶೋದಲ್ಲೇ ಐತೆ, ಅವರು ಇದ್ದಾರೆ. ನೋಡೋಣ, ಆದರೆ ಫೋಟೋ ಇಟ್ಕೊಳ್ಳೋಣ. ಗುಂಡಪ್ಪ ಫ್ರೈಡ್ ಚಿಕನ್ ಟ್ರೈ ಮಾಡೋಣ. ಹೇಳಿ ಮೇಲ್ಕೋಟೆ ಬಿರಿಯಾನಿ ಇದು. ನಿಮಗೆ ರೈಸ್ ಬಾತು, ಬಿಸಿಬೇಳೆ ಬಾತು,
ಪುಳಿಯೋಗರೆ ಮಿಕ್ಸರ್ ಸರ ಸಿಗುತ್ತೆ, ಮನೆಗೆ ಹೋಗಿ ಕಲ್ಸ್ಕೊಂಡು ತಿನ್ಬೋದು. ಅಷ್ಟೇ ಮುಗಿತು. ಎಕ್ಸಿಟ್ ಹೆಂಗೆ ಗಾಯ್ಸ್ ಮನೆಗೆ ಬಂದ್ರಿ. ಏನು ಅಂದರೆ ಕೇಕ್ ಶೋದಲ್ಲಿ ಜಾಸ್ತಿ ತೋರ್ಸೋಕ್ಕಾಗಲ್ಲ. ಏನಿರುತ್ತೆ ಅಂದರೆ ಒಂದು 4 ಲೈನ್ಸ್ ಇರುತ್ತೆ. 4-5 ಇತ್ತು. 5 ಲೈನ್ಸ್ ಇರುತ್ತೆ. ಎಲ್ಲ ಥರ ಶಾಪಿಂಗ್ ಸಿಗುತ್ತೆ. ಎಲ್ಲ ಥರ ಪುಳಿಯೋಗರೆ ಪ್ಯಾಕೆಟ್ ಆಗಲಿ, ಬೋಟಿ ಆಗಲಿ, ನಿಮಗೆ ಏನೇನು ಬೇಕೋ ಮಿಷಿನ್ಸ್ ಆಗಲಿ, ಮಸಾಜ್ ಮಿಷಿನ್ಸ್ ಆಗಲಿ. ನಿಮಗೆ ಎಕ್ಸಿಬಿಷನ್ ಅಂದ್ರೆ ಆಲ್ಮೋಸ್ಟ್ ಗೊತ್ತಿರುತ್ತೆ ಬೆಂಗಳೂರಲ್ಲಿ ಇರೋರಿಗೆ. ಸೊ ಅದೇ ತರ ಎಕ್ಸಿಬಿಷನ್ ಇದು. ಎಲ್ಲ ತರ ಐಟಮ್ಸ್ ಇಟ್ಟಿದ್ದಾರೆ. ಆಯುರ್ವೇದಿಕ್ ಐಟಮ್ಸ್ ಆಗ್ಲಿ ಎಲ್ಲ ತರನು ಇದೆ. ನಾವು ಸುಮ್ಮನೆ ಚಿಕ್ಕದಾಗಿ ವಿಡಿಯೋ ಮಾಡಿದ್ರೆ ಏನು ಅಷ್ಟು ಉದ್ದ ವಿಡಿಯೋ ಮಾಡಿದ್ರು ನಿಮ್ಗೂ ಬೋರ್ ಆಗ್ಬಿಡುತ್ತೆ. ಅದಕ್ಕೆ ಸ್ವಲ್ಪ ಶಾರ್ಟ್ ಆಗಿ ವಿಡಿಯೋ ಮಾಡಿದಿರಿ. ಅದನ್ನ ಮತ್ತೆ ಮನೇಲಿ ಕುತ್ಕೊಂಡು ಬೋರ್ ಆಗ್ತಿದೆ ಅಂತ ಹೇಳಿದ್ರೆ ಇಂಥ ಜಾಗಕ್ಕೆ ಹೋಗ್ಬೋದು. 100 ರೂಪೀಸ್. ಮತ್ತೆ ತಿನ್ನಕ್ಕೂನು ಒಳಗೆಲ್ಲ ಸಿಗುತ್ತೆ, ನೀವು ಅಲ್ಲೂ ಇದ್ ಮಾಡ್ಬೋದು. ಒಳಗಡೆ ಸ್ವೀಟ್ ಕಾರ್ನ್ಸ್, ಐಸ್ ಕ್ರೀಮ್ಸ್ ಅದೆಲ್ಲ ಇರುತ್ತೆ. ಅದಲ್ದಿರ ಲಾಸ್ಟ್ ಎಂಡ್ ಅಲ್ಲಿ ಒಂದು ಫುಡ್ ಕೌಂಟರ್ ತರ ಇಟ್ಟಿದ್ದಾರೆ. ಸ್ವಲ್ಪ ಐಟಮ್ಸ್ ಇಟ್ಟಿದ್ದಾರೆ. ಅಲ್ಲಿ ನಾವು ಇನ್ನೊಂದು ಕೂಡ ಐಟಮ್ ನೋಡಿದ್ವಿ, ಅದು GFC ಗುಂಡಪ್ಪ ಫ್ರೈಡ್ ಚಿಕನ್ ನೋಡ್ದು ಒಂದು ಫ್ರಾಂಚೈಸಿ ಇಟ್ಟಿದ್ರಲ್ಲಿ ನಮ್ಗೆ ಕುತ್ಕೊಂಡ್ ತಿನ್ನೋ ತರನು ಮಾಡ್ಕೊಟ್ಟಿದ್ರು ಅರೇಂಜ್ಮೆಂಟ್ಸ್. ಸೊ ನಾವ್ ಅಲ್ಲಿ ಊಟ ಮಾಡ್ಕೊಂಡು ಅವ್ರ ಹತ್ರ ಒಂದು ಫೋಟೋನು ಇಟ್ಕೊಂಡು ಬಂದ್ರಿ. ನಾವು ಲಾಸ್ಟ್ ವರ್ಗು ಏನು ಬೈ ಮಾಡಿರ್ಲಿಲ್ಲ ಗೈಸ್. ನಮ್ಗೇನು ಅಂದ್ರೆ ಸುಮ್ನೆ ಇರೋ ಐಟಮ್ ಏನಕ್ಕೆ ಅವೆಲ್ಲ ತಗೊಂಡು ಸುಮ್ನೆ ಅನ್ನೆಸೆಸರಿ. ನಾವ್ ಈ ತರ ಎಕ್ಸಿಬಿಷನ್ ಇದ್ ಕಡೆ ಎಲ್ಲ ಹೋಗ್ತಾ ಇರ್ತೀರಿ, ಏನಾದ್ರು ಒಂದು ತಗೋತಾ ಇರ್ತೀರಿ. ಅದಕ್ಕೆ ಈ ಸತಿ ಸುಮ್ನೆ ಯಾಕೆ ಅಂತ ಹೇಳ್ಬಿಟ್ಟು ಬಂದ್ರಿ. ಬಟ್ ಲಾಸ್ಟ್ ಅಲ್ಲಿ ಆಯುರ್ವೇದಿಕ್ ಇತ್ತು. ಯಾಕಂದ್ರೆ ನನ್ಗೆ ಈ ಶೋಲ್ಡರ್ ಇಷ್ಟಿಂದ ಇಷ್ಟುವರೆಗೂ ಫುಲ್ ಪೇಯ್ನು. ಅದಕ್ಕೆ ಒಂದು ಬಾಟಲ್ ತಗೊಂಡ್ರಿ. ಏನದು ಏನಂತಾರೆ ಅದಕ್ಕೆ? ಆಯಿಲ್ ತರ. ಮತ್ತೆ ಸೀಗೆಕಾಯಿ ಪುಡಿ ಹಳೆ ಟೈಮಲ್ಲೆಲ್ಲ ಯೂಸ್ ಮಾಡ್ತಾ ಇದ್ರಲ್ಲ, ಅದೊಂದು ತಗೊಂಡ್ರಿ. ಮತ್ತೆ ಅದೇನೋ ಭತ್ತದ ತೋರಣ ಕಟ್ತಾರಲ್ಲ, ಅದೊಂದು ತಗೊಂಡ್ರಿ. ನನ್ಗೇನಾದ್ರೂ ಪೇಯ್ನ್, ಏನಾದ್ರೂ ಮಂಡಿ ನೋವು ಆಗ್ಲಿ, ಹಿಡ್ಕೊಯ್ದು ಮಂಡಿ ನೋವಾಗ್ಲಿ, ಏನೇ ನೋವಾಗ್ಲಿ ಏನಾದ್ರೂ ಇದ್ರೆ ಹೋಗುತ್ತೆ ಅಂತ ಹೇಳಿದ್ರು. ನನ್ಗಿದು ತುಂಬಾ ಇಷ್ಟ ಆಯ್ತು. ಇದೊಂದು ತಗೊಂಡೆ. 100 ರೂಪೀಸ್, 150 ರೂಪೀಸ್ ಅಷ್ಟೋ. ಇದು ಚೆನ್ನಾಗಿತ್ತು. ಭತ್ತದ ತೋರಣ ಒಳ್ಳೇದ, ಮನೆ ಮುಂದೆ ಬಾಗಿಲ್ಗೆ ಹಾಕೊಂಡ್ರೆ ಚೆನ್ನಾಗಿರುತ್ತೆ, ಒಳ್ಳೇದು ಅಂತ ಹೇಳಿದ್ರು. ನಾವು ತುಂಬಾ ಸತಿ ತಗೋಬೇಕಂತ ಅನ್ಕೊಂಡ್ರಿ, ಎಲ್ಲೂ ಸಿಕ್ಕಿಲ್ಲ. ಈಗ ಹೆಂಗು ಇಲ್ಲೇನು ತಗೊಂಡಿದ್ದಿಲ್ವಲ್ಲ, ಅದಕ್ಕೆ ತಗೊಂಡ್ರಿ. ಇನ್ ಕೇಸ್ ಏನಾದ್ರು ತಗೊಂಡಿದ್ರೆ ಇದನ್ನ ಸ್ಕಿಪ್ ಮಾಡ್ಬಿಡ್ತಾ ಇದ್ರಿ. ಸೀಗೆಕಾಯಿ ತಗೊಂಡಿಲ್ಲ ಅಂತ ತಗೊಂಡ್ರಿ. ಅವಾಗೆಲ್ಲ ಯೂಸ್ ಮಾಡ್ತಾ ಇದ್ರು ನಮ್ಮ ಅಜ್ಜಿ, ಚೆನ್ನಾಗಿ ಹಾಕಿ ಇದ್ ಮಾಡ್ತಾ ಇದ್ರು. ಸೀಗೆಕಾಯಿ ಪುಡಿ ಒಂದ್ ಈಸ್ಕೊಂಡ್ರಿ. ನನಗೂ ಅಷ್ಟೇ ಶಾಂಪುಗಳೆಲ್ಲ ಹಾಕಕ್ ಇಷ್ಟ ಇಲ್ಲ, ಬೇರೆ ಏನ್ ಆಪ್ಷನ್ ಇಲ್ಲ ಅಂತ ನಾನು ಆಲ್ ಕ್ಲಿಯರ್ ಒಂದು ಹಾಕ್ತೀನಿ. ಇವಾಗ ಅದು ಸಿಕ್ಕಿದೆ, ನೋಡೋಣ. ಅದರಿಂದ ನನಗೆ ಅವ್ರು ಹೇಳಿದ್ರು ನೀವೇ ಕಾಲ್ ಮಾಡ್ತೀರಾ ನೋಡಿ ಅಂತ. ನೋಡೋಣ, ಒಂದ್ ಟ್ರೈ ಮಾಡಕ್ಕೆ ಏನು ಅಂತ ಹೇಳ್ಬಿಟ್ಟು ತಗೊಂಡಿದ್ದೀರಿ. ಇದು ಕೇಕ್ ಅರ್ಧೋಗೈತೆ ಇದು. ಮತ್ತೆ ಇದು ಗ್ಯಾಸ್ಟ್ರಿಕ್ಗೆ ನೈಟು ಇಲ್ಲ ಬೆಳಿಗ್ಗೆ ಅದು ಏನು ಬರ್ದಿದೆ ನೋಡು, ಆಮ್ಲ ಪೌಡರ್ ಅದು. ಮಜ್ಜಿಗೆಲಿ ಹಾಕಿ, ಇನ್ನೊಂದು ಕೊಡು, ಬಾಟಲ್ ಕೊಡೋದು. ಮಜ್ಜಿಗೆಲಿ ಹಾಕಿ ಕುಡಿಬೋದಂತೆ, ಗ್ಯಾಸ್ಟ್ರಿಕ್ ಕಮ್ಮಿ ಆಗುತ್ತೆ ಅಂತ. ನಾವು ಏನೇ ಮಾಡ್ಕೊಂಡ್ರು ನಾವು ತಿನ್ನೋದು ಹೆಂಗೆ ಯಾವ್ಯಾವ್ದೋ ಟೈಮ್ ತಿನ್ಬಿಡ್ತೀರಿ ಒಂದೊಂದ್ಸರಿ. ಕರೆಕ್ಟ್ ಟೈಮ್ ತಿನ್ನಲ್ಲ, ಅದೇ ನಮ್ ದೊಡ್ಡ ಪ್ರಾಬ್ಲಮ್. ನೋಡಿ, ಇದೆ ಏನ್ ನೋವು ಇದ್ರೂನು ಹೋಗುತ್ತೆ ಅಂತ ಹೇಳ್ತಾ ಇದಾರೆ. ಟ್ರೈ ಮಾಡೋಣ ಅಂತ ತಗೊಂಡಿದ್ದೀರಿ. ನೋಡೋಣ. ನನ್ಗೆ ಇಲ್ಲಿ ಸಖತ್ ಪೇನ್, ಫಸ್ಟ್ ಇಂದ ಒಂದು 3 years ಇಂದ ಪೇಯ್ನು. ಸೀಗೆಕಾಯಿ ಪುಡಿನೂ ಅಷ್ಟೇ ಟ್ರೈ ಮಾಡ್ತೀರಿ. ಆಗಿನ ಕಾಲದಲ್ಲಿ ಟ್ರೈ ಮಾಡ್ತಾರೆ ಚಿಕ್ಕ ವಯಸ್ಸಲ್ಲಿ. ಇದೆಲ್ಲ ನಮ್ಗೆ ಚೆನ್ನಾಗಿ ಮೈಗೆಲ್ಲ ಅಡ್ಜಸ್ಟ್ ಆಯ್ತು ಅಂತ ಹೇಳಿದ್ರೆ ಇದ್ರ ಮೇಲೆ ನಂಬರ್ ಕೊಟ್ಟಿದ್ದಾರೆ. ನಿಮ್ಗೆ ಒಂದು ರಿವ್ಯೂನು ಮಾಡಿ ಹಾಕ್ತಿರಿ, ನೀವು ಬೇಕಾದ್ರೆ ಟ್ರೈ ಮಾಡಿ. ಚೆನ್ನಾಗಿಲ್ಲ ಅಂದ್ರೆ ನಾನು ಸಜೆಸ್ಟ್ ಮಾಡಲ್ಲ, ನಾವು ಟ್ರೈ ಮಾಡಿ. ನನಗೆ ವರ್ಕೌಟ್ ಆಗಿ ನನಗೆ ಪೇನ್ ಏನಾದ್ರು ಕಮ್ಮಿ ಆಯ್ತಂದ್ರೆ ಇವರೇ ನಂಬರ್ ಕೊಟ್ಟಿದ್ದಾರೆ. ಇದಕ್ಕೆ ಕಾಲ್ ನಂಬರ್ ಕೊಡ್ತೀನಿ, ಬೇಕಾದ್ರೆ ನೀವು ಕಾಂಟ್ಯಾಕ್ಟ್ ಮಾಡಿ ಇದ್ ಮಾಡ್ಕೊಳ್ಳಿ. ಈಗ ನಂಬರ್ ಏನ್ ಡಿಸ್ಪ್ಲೇ ಮಾಡೋದ್ ಬೇಡ, ನಾವು ಒಂದ್ ದಿವಸ ಒಂದು ರಿವ್ಯೂ ಕೊಡ್ತೀನಿ. ನಮ್ಗೆ ಇಷ್ಟ ಆಯ್ತು, ಚೆನ್ನಾಗಾಯ್ತು, ನೀವು ಬಳಸ್ಬೋದು ಅನ್ನೋ ತರ ಆದ್ರೆ ಅವಾಗ ನಂಬರ್ಸ್ ಎಲ್ಲ ಡಿಸ್ಪ್ಲೇ ಮಾಡ್ತೀರಿ, ಅವಾಗ ತಗೊಳ್ಳಿ. ಇಲ್ಲ ನಿಮ್ಗೆ ಬೇಕು ಅಂದ್ರೆ ಬೇಕಾದ್ರೆ ಕಮೆಂಟ್ ಅಲ್ಲಿ ಕೇಳಿ ಕಳಿಸ್ತೀರಿ. ಓಕೆ ಗೈಸ್,
ನಿಮ್ಗೆ ಈ ತರನೇ ಅಂದ್ರೆ ಇನ್ನು ಏನಾದ್ರೂ ಈ ತರ ನೀವು ವೀಕೆಂಡ್ಗೆ ಎಲ್ಲಾದ್ರೂ ಹೋಗ್ಬೇಕಂತ ಇದ್ರೆ ಏನಿದ್ರು ನಾವು ಅಲ್ಲಲ್ಲಿ ಏನಾದ್ರೂ ಒಂದು ತೋರಿಸ್ತಾ ಇರ್ತೀವಿ. ಮತ್ತೆ ಫುಡ್ದೇ ಆಗ್ಲಿ ಯಾವ್ದ್ರದ್ದೇ ಆಗ್ಲಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ನಿಮ್ಗೆ ಎಲ್ಲ ತರನು ಮನೇಲೂ ಅಷ್ಟೇ ಡೈಲಿ ವ್ಲಾಗ್ ಆಗ್ಲಿ ಇಲ್ಲ ಫುಡ್ ಏನಾದ್ರೂ ಬೇಗ ಬೇಗ ಫಾಸ್ಟ್ ಆಗಿ ಬೇಗ ಕ್ವಿಕ್ ಆಗಿ ಮಾಡ್ಕೊಳ್ಳೋ ತರದೇ ಆಗ್ಲಿ ಇಲ್ಲ ಆಚೆ ಈ ತರ ನೀವೆಲ್ಲಾದ್ರೂ ಹೋಗ್ಬೇಕಂದ್ರೆ ಇಲ್ಲಿ ತಿನ್ಬೋದು ಅನ್ನೋದನ್ನೆಲ್ಲ ಅದು ಏನಿದೆ ಅದು ಜೆನ್ಯೂನ್ ರಿವ್ಯೂ ಕೊಡ್ತೀರಿ ನಾವು. ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳ್ತೀನಿ, ಚೆನ್ನಾಗಿಲ್ಲ ಅಂದ್ರೆ ಮತ್ತೆ ಚೆನ್ನಾಗಿಲ್ಲ. ನಮ್ಮ ಚಾನಲ್ ಅಲ್ಲಿ ಇನ್ನೂ ತುಂಬಾ ವಿಡಿಯೋಸ್ ಇದೆ, ಅಂದ್ರೆ ಹಳೆ ವಿಡಿಯೋಸ್ ಇದೆ. ಈಗ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಾದ್ರೆ ಹಳೆ ವಿಡಿಯೋಸ್ ನೋಡಿ. ಬೇಗ ಬೇಗ ಅಂದ್ರೆ ಬೇಗ ಫಾಸ್ಟ್ ಆಗಿ ಮಾಡೋ ಫುಡ್ ಆಗ್ಲಿ ಬೇಗ ಮಾಡ್ಕೊಂಡು ತಿನ್ನಕ್ಕೆ ಒಂದೊಂದ್ಸರಿ ತುಂಬಾ ಟಯರ್ಡ್ ಆಗ್ಬಿಟ್ಟಿರುತ್ತೆ, ಮಾಡಕ್ಕೆ ಬೇಜಾರಾಗಿರುತ್ತೆ. ಅಂತ ಟೈಮಲ್ಲಿ ಏನ್ ಮಾಡ್ಬೋದು ಅದೆಲ್ಲ ಮಾಡಿದಿರಿ. ನಮ್ಮ ಮನೇಲಿ ಪೆಟ್ಸು ಇದಾವೆ, ಆ ಪೆಟ್ಸ್ ರಿಲೇಟೆಡ್ ವಿಡಿಯೋಸ್ ಆಗ್ತಾ ಇರ್ತೀರಿ ನೋಡಿ. ಇಲ್ಲ ವಿಡಿಯೋ ಮಾಡ್ತಾ ಇದ್ರೆ ಅವ್ರ ಪಾಡಿಗೆ ಅವ್ರು ಆಟ ಆಡ್ತಾ ಇದಾರೆ. ಪೆಟ್ಸ್ ರಿಲೇಟೆಡ್ದು ಒಂದು ವಿಡಿಯೋ ಮಾಡಿದ್ರೆ ನಿಮ್ಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಿಮ್ಗೆ ಏನೇ ಈ ತರ ವಿಡಿಯೋ ಮಾಡ್ಬೇಕಂದ್ರೂ ಇಲ್ಲ ನಿಮಗೇನಾದ್ರೂ ವಿಡಿಯೋಸ್ ಬೇಕು ನಮ್ಮ ಸೈಡಿಂದ ಅಂದ್ರೂ ನಾವು ಮಾಡ್ತೀರಿ. ಹೇಳಿ ನೀವು, ನಾವು ಮಾಡ್ತೀರಿ. ನಮ್ಮ ಮನೇಲಿ ತೀಟೆ ಜಾಸ್ತಿ ಅಂದ್ರೆ ಇದೆ, ತೀಟೆ ಜಾಸ್ತಿ ತೀಟೆ. ಮತ್ತೆ ನಮ್ಮ ಇನ್ಸ್ಟಾಗ್ರಾಮನ್ನು ಫಾಲೋ ಮಾಡಿ ಇಟ್ಕೊಳ್ಳಿ. ಇನ್ಸ್ಟಾಗ್ರಾಮ್ದು ಬೇಕಾದ್ರೆ ಹಾಕಿರ್ತೀರಿ, ಫಾಲೋ ಮಾಡಿ ಇಟ್ಕೊಳ್ಳಿ. ಓಕೆ ಗೈಸ್, ಏನಾದ್ರೆ ಕಮೆಂಟ್ ಮಾಡಿ ಹೇಳಿ ನೆಕ್ಸ್ಟ್ ಎಲ್ಲಿ ಹೋಗ್ಬೇಕು ಏನ್ ಮಾಡ್ಬೇಕು ಅಂತ. ನೀವು ನಿಮಗೇನಾದ್ರೂ ಪ್ಲೇಸಸ್ ಇದಕ್ ಹೋದ್ರೆ ವರ್ತ್ ಹೋಗೋದು ಅಂತದಿದ್ರು ಇಲ್ಲ ನಿಮ್ಗೆ ವರ್ತ್ ಇಲ್ಲ ಅಂತ ಹೇಳ್ಬೇಕಂದ್ರೂ ಕಳ್ಸಿ. ನಾನು ಆ ತರದೆಲ್ಲ ಎಲ್ಲ ಬೇಕಾದ್ರೆ ವಿಡಿಯೋಸ್ ಮಾಡ್ತೀನಿ. ನಮಗೇನ್ ಅನ್ಸುತ್ತೋ ನಮ್ಮ ಪ್ರಕಾರ ಏನ್ ಅನ್ಸುತ್ತೋ ಅದನ್ನ ರಿವ್ಯೂ ನಾವು ಕೊಡ್ತೀರಿ. ಓಕೆನಾ? ಓಕೆ ಫ್ರೆಂಡ್ಸಿಸ್, ಓಕೆ ಗೈಸ್ ಬಾಯ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಓಕೆ ಬಾಯ್. ಮತ್ತೆ ಶೇರ್ ಮಾಡ್ಬಿಡಿ ತುಂಬಾ ಜನಕ್ಕೆ. ಓಕೆನಾ? ಓಕೆ ಬಾಯ್.